ಈದ್ ಮಿಲಾದ್ ಹಬ್ಬವನ್ನು ಯಾವ ಥರ ಆಚರಿಸಲಾಗುವುದು ಅಂತ ಪೂರ್ವಭಾವಿ ಸಭೆಯನ್ನು ಮಾಡಿ ಸಂಪೂರ್ಣ ಚರ್ಚೆ ಮಾಡಿ ಇವತ್ತು ಆ ಚರ್ಚೆಯಲ್ಲಿ ನಿರ್ಣಯ ಕೈಗೊಂಡಂತೆ 26ನೇ ತಾರೀಕಿಗೆ ಬೆಳಿಗ್ಗೆ ಜಾಮಿಯಾ ಮಸೀದಿಯಿಂದ 11 ಗಂಟೆಗೆ ಜುಲೂಸ್ ಪ್ರಾರಂಭ ಆಗ್ತೈತಿ. ಪರಕೋಟೆಯಿಂದ ಹಜರತ್ ಚಮನ್ ಅಲಿ ದರ್ಗಾ ಎದುರುಗಡೆ ಬಂದು ಮತ್ತೆ ಜಾಮಿಯಾ ಮಸೀದಿಗೆ ಬಂದು ಮುಕ್ತಾಯ ಆಗ್ತೈತಿ. ಇವತ್ತು ವಿಶೇಷವಾಗಿ ಏನೊಂದು ಎಲ್ಲ ಹಿರಿಯರು ಮತ್ತು ಜಮಾತ್ನವರು ಏನೊಂದು ತೀರ್ಮಾನ ಕೈಗೊಂಡಿದ್ದಾರೆ ಅಂದರೆ, ನಮ್ಮ ಹುಡುಗರು ಅಥವಾ ನಮ್ಮ ಸಂಘಟನೆಗಳು ಯಾವುದೇ ರೀತಿಯಿಂದ ಫ್ಲ್ಯಾಗ್ಗಳನ್ನು ದೊಡ್ಡ ದೊಡ್ಡ ಫ್ಲ್ಯಾಗ್ಗಳನ್ನು ಹಿಡ್ಕೊಂಡು ಬೇರೆದವರಿಗೆ ತೊಂದರೆ ಆಗುವ ಹಾಗೆ ಓಡಾಡುವಂಥದ್ದಾಗಲಿ ಮಾಡುವಂಥದ್ದಾಗಲಿ ಇದು ಮಾಡಂಗಿಲ್ಲ. ಅದಾದಮೇಲೆ ಎಲ್ಲರೂ ಶಿಸ್ತುಬದ್ಧಾಗಿ ತಮ್ಮ ಒಂದು ಯೂನಿಫಾರ್ಮ್ ಜೊತೆ ಒಂದೇ ಥರ ಟೋಪಿ ಆಗಲಿ, ಒಂದೇ ಥರ ಅಮಾಮ ಆಗಲಿ, ಒಂದೇ ಥರ ಡ್ರೆಸ್ಗಳಾಗಲಿ, ರಾಮದುರ್ ಶಹರದ ಆಗಲಿ ಅಥವಾ ಗ್ರಾಮಗಳು, ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಅನ್ವಯಿಸ್ತಿದೆ. ಅವರ ಒಂದು ಯೂನಿಫಾರ್ಮಲ್ಲಿ ಬಂದು ಆ ಜುಲೂಸಲ್ಲಿ ಭಾಗವಹಿಸಿ ಯಾರು ಆ ಜುಲೂಸಲ್ಲಿ ಒಂದು ನೀಟಾಗಿ ತಮ್ಮ ಒಂದು ಯೂನಿಫಾರ್ಮನ್ನು ಹಾಕ್ಕೊಂಡು ಸಂಪೂರ್ಣ ಜುಲೂಸನ್ನು ಮುಕ್ತಾಯ ಮಾಡ್ತಾರೆ, ಅವರಿಗೆ ಪ್ರಥಮ ಬಹುಮಾನವನ್ನು 50,001 ರೂಪಾಯಿಯನ್ನು ಕರ್ನಾಟಕ ಮುಸ್ಲಿಂ ಯೂನಿಟಿದಿಂದ ಘೋಷಣೆಯನ್ನು ಮಾಡಲಾಯಿತು. ಅದೇ ರೀತಿ ಎರಡನೇ ಬಹುಮಾನವಾಗಿ 25,000 ರೂಪಾಯಿಯನ್ನು ಘೋಷಣೆ ಮಾಡಲಾಯಿತು.